ಹೌದಾ? ಹೇಗೆ ಅನಿಸ್ತು? ಹೇಳಿದ್ರೆ ನಾವು ಹೇಳ್ಬೋದು. ಹೇಳಿ ಸರ್, ನೋಡ್ತಾ ಇರೋದು ಎಲ್ಲ ಚೆನ್ನಾಗಿ ಆಗಿದೆ. ನಮ್ಮ ಅಜಯ್ ಸಿಂಗ್ ಅವ್ರಿಗೆ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳು. ಹೆಸರೇ ಚೆನ್ನಾಗಿದೆ. ಡಬಲ್ ಡೋಸ್, ಸಾಮಾನ್ಯವಾಗಿ ಸಿಂಗಲ್ ಡೋಸ್ ಇರುತ್ತೆ, ಇದು ಡಬಲ್ ಡೋಸು. ಹಾಗಾಗಿ ಸಿನಿಮಾನೂ ಡಬಲ್ ಕ್ಲಿಕ್ ಆಗಲಿ ಅನ್ನೋದು ನಮ್ಮ ಆಶಯ. ತಾರಾಗಣ ಚೆನ್ನಾಗಿದೆ. ಕಾಮಿಡಿ ಜಾನರು, ಕಾಮಿಡಿ ಥ್ರಿಲ್ಲರ್ ಅಂತ ಹೇಳಿದ್ದಾರೆ. ಒಳ್ಳೆ ಥ್ರಿಲ್ಲಿಂಗೇ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ಆಶಾದಾಯಕವಾಗಿದೆ. ನಿಮ್ಮ ಪಾತ್ರ ಸರ್? ನನ್ನ ಪಾತ್ರ ಒಬ್ಬ MLA-ಗೆ ಪರ್ಸನಲ್ ಸೆಕ್ರೆಟರಿ, ನಾನು ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ತೀನಿ. ಹಾಂ ಸರ್. MLA-ಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ಚಕಮಕಿಗಳು ನನ್ನ ಕಡೆಯಿಂದ ಆಗುತ್ತೆ. ಒಂಥರ ಮಜಾ ಇದೆ ನಿಮ್ಮ ಕ್ಯಾರೆಕ್ಟರ್ ಹೇಳಿದ್ದಾರೆ. ಸದ್ಯಕ್ಕಷ್ಟು ಹೇಳಿದ್ದಾರೆ. ಮತ್ತೆ ಡೈರೆಕ್ಟ್ರು ಯಾವ ರೀತಿ ಡೆವಲಪ್ ಮಾಡ್ಕೊಂಡು ಗೊತ್ತಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದಂಥ ವೇಟೇಜ್ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಂದರೆ ಆ ಕ್ಯಾರೆಕ್ಟರ್ನ ಇವರೇ ಮಾಡಿದರೆ ಸೂಕ್ತ ಅಂತ ಚಾಯ್ಸ್ ಮಾಡಿಕೊಂಡು ಸೂಕ್ತ ಬರಿಬೇಕಾದ್ರೇ ಅವ್ರನ್ನ ಮೆಂಟಲಿ ಇಟ್ಕೊಂಡು ಬರೆದಿರೋವಂಥ ಕಥೆ ಇದು. ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಹೇಳೋದಕ್ಕಿಂತ ಸಿನಿಮಾ ಮಾಡಿ ತೋರಿಸಿದ ಮೇಲ್ಗಡೆ ಗೊತ್ತಾಗುತ್ತೆ. 100%. ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡಿ ಸರ್, ಯಾರ್ಯಾರು ಯಾವ ಪಾತ್ರದಲ್ಲಿದ್ದಾರೆ? ಖಂಡಿತ ಸರ್, ಖಂಡಿತ. ಒಂದು ಸ್ವಲ್ಪ ಮುಂದೆ ಬನ್ನಿ ಸರ್. ಬನ್ನಿ ಬನ್ನಿ ರಮಣ, ಬನ್ನಿ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ಎಲ್ಲ ಕರ್ನಾಟಕ ಕೂರ್ಸೋಕ್ಕಾಗಲ್ಲ ಸರ್. ಬನ್ನಿ ಹಿಂದೆ ಬನ್ನಿ ಸರ್. ಲೈಟ್ ಓಕೆನಾ ಅಥವಾ ಮುಂದಕ್ಕೆ ಬರ್ಬೇಕಾ? ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡಿ. ನಮಸ್ತೆ. ಸಾರಿ, ತುಂಬ ಲೇಟ್ ಆಯಿತು. ಏನೇ ಬೇರೆ, ಬಟ್ ಯಾರೋ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡಿದೆ. ಆಮೇಲೆ ದಯವಿಟ್ಟು ಕ್ಷಮಿಸಿ. ಮತ್ತು ಈ ಸಿನಿಮಾ ಡಬಲ್ ಡೋಸ್ ಸಿನಿಮಾದ ನಿರ್ದೇಶಕ ಮತ್ತು ನಾಯಕ ನಟಾಗಿ ನಾನೇ ಮಾಡ್ತಾಯಿದ್ದೆ. ಅಜಯ್ ಸೂರ್ಯ ನಾಯಕ ನಟಿಯಾಗಿ ನಮ್ಮ ಭವಾನಿ ಅವರು ಮಾಡ್ತಾಯಿದ್ದಾರೆ. ಸೊ ಇವತ್ತು ಮೊದಲನೇ ಸಿನಿಮಾ. ಅದು ಬಿಟ್ಟರೆ ನಮ್ಮ ಕಾರ್ತಿಕ್ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರನೇ ಮಾಡ್ತಾ ಇದ್ದಾರೆ. ಸೊ ಕ್ಯಾರೆಕ್ಟರ್ ಏನು ಅಂತ ಒಂದು ಐಟಮ್ ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಸೊ ದಯವಿಟ್ಟು ಬಿಟ್ಟರೆ ನಮ್ಮ TN ರಾಮಸ್ವಾಮಿ ಸರ್ ಮತ್ತು ಇವರು ನಮ್ಮ ನಾಗರಾಜ್ ನಾಯ್ಡು ಸರ್ ಎಲ್ಲರೂ ಒಂದೊಂದು ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಪಾತ್ರಗಳನ್ನೇ ಮಾಡ್ತಾಯಿದ್ದಾರೆ. ನಮ್ಮ ಇದರಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್ ಇದೆ. ಸೊ ಅದನ್ನ ನಮ್ಮ ಇವ್ರು ಮಾಡ್ತಾ ಇದ್ದಾರೆ. ನಮ್ಮ ರಾಮಸ್ವಾಮಿ ಸರ್ ಬಂದ್ಬಿಟ್ಟು ಇವ್ರು ಹೇಳ್ದಂಗೆ MLA ಅವರ PA ಕ್ಯಾರೆಕ್ಟರ್ ಬರುತ್ತೆ ಸಿನಿಮಾದಲ್ಲಿ. ಅಂದರೆ MLA ಕ್ಯಾರೆಕ್ಟರ್ ಮೇನ್ ವಿಲನ್ ಕ್ಯಾರೆಕ್ಟರ್. ಸೊ ಆ ವಿಲನ್ ಕ್ಯಾರೆಕ್ಟರ್ ಜೊತೆಗಿರೋಂಥ PA ಏನೇನು ಮಾಡ್ತಾರೆ ಅದರಲ್ಲಿ ಅವರಿಗೆ ಸಿಕ್ಕಿರೋಂಥ ಸ್ಥಾನನ ಹೇಗೆ ಉಪಯೋಗಿಸ್ಕೊತಾರೆ ಅನ್ನೋದನ್ನೇ ಫುಲ್ ಸಿನಿಮಾದಲ್ಲಿ ಬರುತ್ತೆ. ಸೊ ಅದು ಬಿಟ್ಟರೆ ನಮ್ಮ ಸುಜಿತ್ ಬಂದುಬಿಟ್ಟು MLA ಅವರ ಮಗನ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ನಮ್ಮ ಸರ್ ಅವರು ಅವ್ರದ್ದೇ ಒಂದು ಟೀಮ್ ಇದೆ. ಸೊ ಒಂದು ಸುಜಿತ್ ಅವರ ಒಂದು ಆಪೋಸಿಟ್ ಟೀಮ್ ಇದೆ ಅವರು. ಸೊ ಅದೊಂದು ನಡೀತಾ ಇದೆ. ರಜನಿ ಸರ್ ಯಾಕಂದರೆ ಬನ್ನು ಮತ್ತು ನಮ್ಮ ಇವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಪೂರ್ತಿ ಒಂದು ಕ್ಯಾರೆಕ್ಟರ್ ವರ್ಕ್ ಇದೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಒಂದು ಮೀಟಪ್ಪಲ್ಲಿ ಕ್ಲಿಯರಾಗಿ ಹೇಳ್ಬೋದು ಏನು ಎಲ್ಲ ಅಂತ. ಸೊ ಅದು ಬಿಟ್ಟರೆ ಫುಲ್ಲು ಡಬಲ್ ಡೋಸ್ ಅಂತಂದರೆ ಕಥೆನೇ ಪೂರ್ತಿ ಫುಲ್ ಕಾಮಿಡಿ ಥ್ರಿಲ್ಲರ್ ಕತೆ. ಒಂದು ಸೀರಿಯಸ್ ಮ್ಯಾಟರ್ನ, ಒಂದು ಆಕ್ಸಿಡೆಂಟ್ ಮ್ಯಾಟರ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋ ಬದಲು ಕಾಮಿಡಿ ವೇಯಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಪೂರ್ತಿ ಸಿನಿಮಾ. ಸರ್ ಎಲ್ಲೆಲ್ಲಿ ಶೂಟಿಂಗ್ ಏನು ಸ್ಟಾರ್ಟ್? ಸರ್ ಶೂಟಿಂಗು ಬ್ಯಾಂಗ್ಳೂರು, ಆಲ್ಮೋಸ್ಟ್ 60% ಬ್ಯಾಂಗ್ಳೂರೇ. ಸೊ ಅದು ಬಿಟ್ಟರೆ ಸ್ವಲ್ಪ ಆ ಕಡೆ ಮಲೆನಾಡು ಸೈಡು ನಮ್ಮ ಚಿಕ್ಕಮಗಳೂರು, ಸಕಲೇಶ್ಪುರ, ಶಿವಮೊಗ್ಗ, ಆಗುಂಬೆ ಆ ಕಡೆ ಸ್ವಲ್ಪ ಪ್ಲಾನ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನು ಅಂತಂದರೆ ಕನ್ನಡ ಮತ್ತು ತೆಲುಗು ಇದೆ. ಸ್ವಲ್ಪ ಆ ಕಡೆ ಬಾರ್ಡ್ರಲ್ಲಿ ಅಂದರೆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗಳನ್ನ ಮಾತ್ರ ಡಬಲ್ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬಟ್ ಅಟ್ ಎ ಟೈಮ್ ಕನ್ನಡ ಮತ್ತು ತೆಲುಗು ಎರಡರಲ್ಲೂ ರಿಲೀಸ್ ಆಗುತ್ತೆ. ಶೂಟಿಂಗ್ ಸ್ಟಾರ್ಟ್ ಆಗಿದೆ? ಇಲ್ಲ ಸರ್, ಇವತ್ತೇನೆ ಮೊದಲನೇ ಸಿನಿಮಾಗೆ ಅಂತ ಕ್ಯಾಮ್ರಾ ರೈಟರ್ ಎಲ್ಲ ನೀವೇನೆ. ಸೊ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮನ್ ಇರ್ತಾರೆ. ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿದೆ. ಇದು ಕತೆ ಪ್ಲಾಟ್ ಏನು? ಥ್ರಿಲ್ಲರ್ ಸಬ್ಜೆಕ್ಟಾ, ಕಾಮಿಡಿ? ಕಾಮಿಡಿ ಥ್ರಿಲ್ಲರ್, ಔಟ್ ಆಫ್ ಕಾಮಿಡಿ. ಎಲ್ಲೇ ಸುಮ್ಮನೆ ಏನೋ ಒಂದು ಮೆಸೇಜ್ ಕೊಡಬೇಕು ಅದು ಏನೂ ಇಲ್ಲ ಸರ್. ಜಸ್ಟ್ ಎಂಟರ್ಟೈನ್ಮೆಂಟ್ ಕೊಡಬೇಕು. ಸೊ ಇರೋ ಅಪ್ ಟು 70 ಸೀನ್ಸ್ ಇದ್ರೂ ಅದಾಗೆ ಮಿನಿಮಮ್ 50 ಸೀನ್ಸಲ್ಲಿ ನಗಲೇಬೇಕು ಅಂತ ಬರೆದಿರೋಂಥ ಕಥೆ ಇದೆ. ಶೆಡ್ಯೂಲ್ ಎಷ್ಟು ದಿವಸ ಪ್ಲ್ಯಾನ್? ಸರ್ 45 ಡೇಸ್ ಶೆಡ್ಯೂಲ್. ಅಂದರೆ ಒಂದು 6 ಮಂತಲ್ಲಿ ರಿಲೀಸ್ ಮಾಡ್ತೀರಾ ಹೇಗೆ? ಸರ್ ಸಿಂಗಲ್ ಶೆಡ್ಯೂಲು ಅಂದರೆ 45 ಡೇಸ್ ಪ್ಲಾನ್ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಫೈಟ್ ಸೀಕ್ವೆನ್ಸ್ನ ಬೇರೆ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಟೋಟಲಾಗಿ 45 to + 50 ಡೇಸ್ ಆಗುತ್ತೆ ಸಿಂಗಲ್ ಶೆಡ್ಯೂಲೇನೆ. ಆದರೆ ಆಲ್ಮೋಸ್ಟ್ ಜಾನ್ವರಿ ಒಳಗಡೆ ಫುಲ್ ಔಟ್ ಆಫ್ ಸಿನಿಮಾ ಸೆಂಚರಿಗೆ ತಗೊಂಡೋಗೋದು ಪ್ಲಾನ್ ಮಾಡ್ತಾ ಇದ್ದೀವಿ. ಇದೇ ನಿಮ್ಮ ಫಸ್ಟ್ ಸಿನಿಮಾನಾ?
ಮೊದಲನೇ ಸಿನಿಮಾನ ಸರ್ ಇದು ನನ್ನ ಎರಡನೇ ಸಿನಿಮಾ. ನನ್ನ ಪ್ರೊಡಕ್ಷನಲ್ಲಿ ಅಜಯ್ ಸೂರ್ಯ ಪ್ರೊಡಕ್ಷನ್ನೇ ಮೊದಲನೇ ಸಿನಿಮಾ ಲಾಸ್ಟ್ ಅಕ್ಟೋಬರ್ ರಿಲೀಸ್ ಆಯಿತು, ಆರಿದ್ರ ಅಂತ. ಸೊ ಅದಾದ ತಕ್ಷಣ ಸೊ ಇದು ಎರಡನೇ ಸಿನಿಮಾ, ಒಂದೇ ಪ್ರೊಡಕ್ಷನ್. ಥ್ಯಾಂಕ್ ಯು ಸರ್. ಹೇಳಿ ಪಾತ್ರದ ಬಗ್ಗೆ ಹೇಳಿ. ಆ್ಯಕ್ಚುಲಿ ಮೂವಿಯಲ್ಲಿ ಲೀಡ್ ಕ್ಯಾರೆಕ್ಟರ್ ಇದೆ. ಪ್ರೊಫೈಲ್ ಕೇಳಿದ್ದು ಶೇರ್ ಮಾಡಿದ್ದೆ. ಅವ್ರು ನಮಗೂ ನಾನು ಅಂದರೆ ಪಾತ್ರಕ್ಕೆ ಯಾವ ಥರ ನೋಡ್ತೀನಿ ಅದೇ ರೀತಿ ಅಂತ ಸ್ಟೋರಿ ಹೇಳಿದ್ರು. ಪರ್ಸ್ನಲ್ ಸ್ಟೋರಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲೂ ಲ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿಲ್ಲ. ನನಗೆ ಆ ಸ್ಟೋರಿ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನೋಡೋಣ ಹೆಂಗೆ ಬರುತ್ತೆ ಔಟ್ಪುಟ್ ಮೂವಿ. ಡಬಲ್ ಡೋಸ್ ಅಂತ ಹೆಸರಿದೆ, ನೀವು ಯಾವ ಡೋಸ್ ಕೊಡ್ತೀರಾ? ನೋಡಬೇಕು ಸರ್, ಏನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆದಮೇಲೆ. ಅಂದರೆ ಇದು ಡಾಕ್ಟ್ರು ಆ ಥರ ಏನಾದರೂ ಅಲ್ಲಿ ಪೋಸ್ಟರ್ ಎಲ್ಲ ಇದೆ. ಹೀರೋ ಬಂದ್ಬಿಟ್ಟು ಲಾಯರು, ಒಂದು ಲಾಯರು. ಸ್ಕ್ರಿಪ್ಟ್ ಬೇಡ ದಯವಿಟ್ಟು. ಅಲ್ಲ, ನೀವು ಲಾಯರ್ ಅಂದರೆ ಮತ್ತೆ ಡಾಕ್ಟ್ರದ್ದು ಇದೆಲ್ಲ ಇದೆ, ಅದಕ್ಕೆ ಕೇಳಿದ್ರು. ಡಾಕ್ಟ್ರು ಪೋಸ್ಟರ್ ಸರ್ ಅದೇನೇ ಸರ್, ಅದು ಡಬಲ್ ಡೋಸಲ್ಲಿ ಡಬಲ್ ಶೇಡ್ ಇರಲಿ ಅಂತ ಒಂದು ಹಾಸ್ಪಿಟ್ಲ್ ಒಂದು ಕೋಟ್ ಹಾಕ್ಬಿಟ್ಟಿದ್ವಿ. ಹಾಸ್ಪಿಟಲ್ ಆ್ಯಂಡ್ ಕೋರ್ಟ್ ಎರಡು. ಆ್ಯಕ್ಚುಲಿ ಡಾಕ್ಟ್ರು ಅಂದರೆ ಅದಕ್ಕೆ ಡಬಲ್ ಡೋಸ್ ಅಂತ ಹೇಳಿರೋದು. ಅದು ಟ್ವಿಸ್ಟ್ ಇದ್ರೇ ಡಬಲ್ ಡೋಸ್. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ಪಂಡಕರ್ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಡಬಲ್ ಡೋಸ್ ಸಿನಿಮಾ ನೋಡ್ತಾ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಈ ಹಿಂದೆ ಆರಿದ್ರ ಸಿನಿಮಾದಲ್ಲಿ ನಮ್ಮ ಅಜಯ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಸೊ ಮತ್ತೆ ಕರೆದು ಇನ್ನೊಂದು ಸಿನಿಮಾದಲ್ಲಿ ಅವಕಾಶ ಕೊಡೋದು, ಒಂದು ಪಾತ್ರ ಕೊಡೋದು ನಿಜಕ್ಕೂ ತುಂಬ ಅಪರೂಪ. ಯಾಕೆ ಅಂತಂದರೆ ಒಂದು ಸಿನಿಮಾ ಆದಮೇಲೆ ಆ ಜರ್ನಿನ ಹಾಗೆ ಟ್ರಾವೆಲ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ತುಂಬ ಅಪರೂಪ. ಯೂಶಲಿ ನಮ್ಮ ಕನ್ನಡ ಅದು ಯಾವುದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು. ಅದರಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ. ಮುಂಚೆನೇ ವಾಕ್ ಮಾಡಿ ಹೇಳಿದ್ದಾರೆ ಯಾವುದೇ ರೀತಿಯ ಕ್ಯಾರೆಕ್ಟರ್ ರಿವೀಲ್ ಮಾಡಬಾರ್ದು ಅಂತ. ಸೊ ಏನೋ ಪೋಸ್ಟ್ರಲ್ಲಿ ಲಾಂಚ್ ಮಾಡ್ತೀನಿ ಅಥವಾ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಸರ್, ಅವರು ಕಾಮಿಡಿ ಸಿನಿಮಾ ಅಂದರು, ನೀವು ಕಾಮಿಡಿ ಮಾಡ್ತೀರಾ ಇಲ್ಲ ಸೀರಿಯಸ್ ಆಗಿರ್ತೀರಾ? ಸೀರಿಯಸ್ ಸೀರಿಯಸ್ ಈ ಹಿಂದೆ ಸಿನಿಮಾದಲ್ಲೂ ಸೀರಿಯಸ್ ಮಾಡಿದ್ದು, ನೀವು ಸೀರಿಯಸ್ಸೇ ಮೈಂಡಲ್ಲಿ ಇಟ್ಕೊಂಡು ಇಲ್ಲ, ನೀವು ಯಾವಾಗಲೂ ಸೀರಿಯಸ್ ಆಗಿ ಪಾತ್ರ ಮಾಡ್ತೀರಾ, ಏನೋ ಹೊಸದೇನ ಟ್ರೈ ಮಾಡ್ತಾ ಇದ್ದೀರಾ ಅಂತ? ಹೊಸದಾಗಿ ಏನಾದರೂ ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ನೀವು ಹೇಳಿದ್ದು ನಾನು ಸ್ವಲ್ಪ ಜೋರಾಗಿ ಹೇಳಿದ್ರೆ ಅದು ರಿಸೀವ್ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಂ, ಓಕೆ ಸರ್. ಹಾಂ, ಸ್ವಲ್ಪ ಜನ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ವೈಭವ್ ನಾಗರಾಜ್ ಅಂತ. ನಮ್ಮ ಅಜಯ್ ಸೂರ್ಯ ಸರ್ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಸ್ಟೋರಿ ಕಡೆ ಮೇಲೆ ತುಂಬ ಇಷ್ಟ ಆಯಿತು, ಒಪ್ಕೊಂಡಿದ್ದೀನಿ. ಬಟ್ ಮುಂದಕ್ಕೆ ಶೂಟಿಂಗ್ ಹೋಗುವಾಗ ನಮ್ಮ ಯಾವ ಥರ ಇರುತ್ತೆ, ಏನು ಇರುತ್ತೆ ಅಂತ ಅದು ಅವರೇ ಹೇಳ್ತಾರೆ ಆಮೇಲೆ. ಸೊ ಈ ಮುಹೂರ್ತಿಗೆ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಒನ್ ಸೆಕೆಂಡ್ ಅಜಯ್ ಸೂರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಕಂಗ್ರ್ಯಾಟ್ ಹೇಳ್ತಾ ಇದ್ದೀನಿ. ಯಶಸ್ವಿ ಆಗಲಿ ಚಿತ್ರದಲ್ಲಿ, ಅವ್ರಿಗೂ ಯಶಸ್ವಿ ಆಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಸರ್, ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾದ ನಿಮ್ಮ ಪಾತ್ರ ಹೇಗಿರುತ್ತೆ ಸಿನಿಮಾದಲ್ಲಿ? ನಾವು ಹೌದಾ ಸರ್? ಶಿಫ್ಟ್ ಆಗಿ ವಿನಯ್ ವೀರು ಅಂತ ತುಂಬ ಬಟ್ ಅಜಯ್ ಸೂರ್ಯ ಅವರು ತುಂಬ ಕೋಪರೇಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿ ಮುಹೂರ್ತ ಆಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಮೀಟ್ ಆದಾಗ ಜಸ್ಟ್ ಬೇರೆ ಒಂದು ಸೀಕ್ವೆನ್ಸ್ ಹೇಳೋದಕ್ಕೆ ಅಂತ ಕರೆದಿದ್ದು, ಬಟ್ ನೋಡಿದ್ಮೇಲೆ ಒಂದು ಒಳ್ಳೆ ಪಾತ್ರನೇ ಕೊಟ್ಟಿದ್ದಾರೆ. ಅದು ನನಗೆ ಒಂದು ಕನಸಿನ ಪಾತ್ರನೇ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್ ಅಜಯ್ ಸರ್, ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ. ಮತ್ತು ಇವತ್ತೇನು ವರಮಹಾಲಕ್ಷ್ಮಿ ಹಬ್ಬದ ಇನ್ನೊಂದು ನಮ್ಮದು ಡಬಲ್ ಡೋಸ್ ತೆಲುಗು ಹಾಗೂ ಕನ್ನಡ ಮುಹೂರ್ತ ಏನಿದೆ ಇವತ್ತು. ಸೊ ಎಲ್ಲ ಚೆನ್ನಾಗಿ ಮೂಡ್ ಬರ್ತಿದೆ. ಸೊ ನೀವೆಲ್ಲರೂ ಬಂದಿದ್ದೀರಾ, ತುಂಬ ಸಂತೋಷ. ಸೊ ಇದೇ ಥರ ಸರ್ ಏನು ವಿಷನ್ ಇಟ್ಕೊಂಡು ಆ ಸ್ಟೋರಿ ಹೇಳಿದ್ದಾರೆ, ಅದನ್ನ ಅದೇ ಥರ ಬಂದರೆ ನಿಜವಾಗೂ ಡಬಲ್ ಸಕ್ಸಸ್ ಸರ್. ಸೀರಿಯಸ್ಲಿ ಅದರಲ್ಲೇ ನೋ ಡೌಟ್. ಸೊ ಎಲ್ರಿಗೂ ಒಳ್ಳೇದಾಗಲಿ, ಈ ತಂಡಕ್ಕೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ಮೇಡಮ್. ಇಲ್ಲ ಮೇಡಮ್, ಅದು ತುಂಬ ಲೇಟ್ ಆಯ್ತಲ್ಲ, ಜೋಶ್ ಹೋಗಿದ್ದು. ಅಲ್ಲ, ನೀವು ಲೇಟಾಗಿ ಬರ್ಬೋದು, ಕಾಯ್ತಾ ಇರೋದು ನಾವಲ್ಲ.
All the best, entire team.